ದಿನೇ ದಿನೇ ದೇವ್ರು ಅನ್ನೋದು ಭಕ್ತಿ ಅನ್ನೋದಕ್ಕಿಂತ ರೀಲ್ಸ್ ನಲ್ಲಿ ಶೋಕಿ ಆಗೋಗಿದೆ ಅನ್ನೋದನ್ನ ಅನೇಕ ವಿಡಿಯೋಗಳಲ್ಲಿ ಉದಾಹರಣೆ ಸಮೇತ ತೋರಿಸಿದ್ದೀನಿ. ಅದೇ ರೀತಿ ಇತ್ತೀಚೆಗೆ ಅಯ್ಯಪ್ಪನ ಮಾಲೆ ತೊಟ್ಟು ಅನೇಕರು ಶೋಕಿ ಮಾಡ್ತಾ ಹುಚ್ಚಾಟಗಳನ್ನ ಆಡ್ತಾ, ಇನ್ನು ಕೆಲವರು ಮಾಲೆ ಹಾಕೊಂಡೆ ಮದ್ಯಪಾನ ಧೂಮಪಾನ ಮಾಡ್ತಾ ಅಯ್ಯಪ್ಪನ ಮಾಲೆಗೆ ಅವಮಾನ ಮಾಡೋ ಜೊತೆಗೆ ಆ ಮಾಲೆ ಧರಿಸೋ ಕೋಟ್ಯಾಂತರ ಭಕ್ತರ ಭಾವನೆಗೂ ಧಕ್ಕೆ ತರೋ ಅಂತ ಕೆಲಸ ಮಾಡ್ತಿದ್ದಾರೆ. ಇನ್ನು ಕೆಲವೊಂದಷ್ಟು ಜನ ಅಂತೂ ರೀಲ್ಸ್ ಮಾಡ್ಬೇಕು ಅಂತಲೇ ಮಾಲೆ ಹಾಕಿಸ್ಕೊಂಡಂಗಿದ್ದಾರೆ. ನಮ್ ಜನ ದೇವ್ರ ಮೇಲೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಶೇರ್ ಮಾಡ್ತಾರೆ, ಬೇಗ ವೈರಲ್ ಆಗುತ್ತೆ ಅಂತ ಈ ನನ್ ಮಕ್ಳಿಗೂ ಗೊತ್ತು. ಅದಕ್ಕೆ ಅಯ್ಯಪ್ಪನ ಮಾಲೆ ಹಾಕಿಸ್ಕೊಂಡು ದೇವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಅಯ್ಯಪ್ಪನ ಮಾಲೆ ತೊಟ್ಟಾಗ ಏನೇನ್ ಮಾಡಬಾರ್ದೋ ಅದನ್ನೆಲ್ಲ ಮಾಡ್ತಿದ್ದಾರೆ, ಏನೇನ್ ಮಾಡ್ಬೇಕೋ ಅದನ್ನೇ ಮಾಡ್ತಿಲ್ಲ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಮುಖ್ಯವಾಗಿ ಅಯ್ಯಪ್ಪನ ಮಾಲೆ ಹಾಕೋ ಉದ್ದೇಶ ಏನು ಅನ್ನೋದೇ ಈ ಕಮಂಗಿಗಳಿಗೆ ಅರ್ಥ ಆಗಿಲ್ಲ. ಸೊ ಈ ವಿಡಿಯೋದಲ್ಲಿ ಈ ರೀತಿ ಅಯ್ಯಪ್ಪನ ಮಾಲೆ ತೊಟ್ಟು ಆ ಮಾಲೆಗಿರೋ ಮೌಲ್ಯವನ್ನ ಹಾಳು ಮಾಡ್ತಾ ಅದರ ಅರ್ಥವನ್ನ ಅನರ್ಥಗೊಳಿಸ್ತಿರೋ ಒಂದಷ್ಟು ಜನರನ್ನ ವಿಚಾರಿಸ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಓಕೆ. ಈ ಮನುಷ್ಯನ್ ನೋಡಿ, ಅಯ್ಯಪ್ಪನ ಮಾಲೆ ಹಾಕೊಂಡು ಮದ್ಯಪಾನ ಸೇವನೆ ಮಾಡ್ತಾ ಕೂತಿದ್ದಾನೆ. ಅಲ್ಲ, ಈ ವಯ್ಯನ್ಗೆ ಬಿಯರ್ ಕುಡಿಯೋದೇ ಮುಖ್ಯ ಅಂದಿದ್ರೆ ಮಾಲೆ ಯಾಕೆ ಹಾಕಿಸ್ಕೊಂಡ ಅಂತ. ಅಯ್ಯಪ್ಪನ ಮಾಲೆ ಹಾಕೊಂಡು ರಥ ಆಚರಣೆ ಮಾಡೋದೇ ಮನುಷ್ಯ ತನ್ನ ದುಶ್ಚಟಗಳನ್ನ ಬಿಟ್ಟು ಸರಿದಾರಿಗೆ ಬರ್ಲಿ ಅಂತ. ಈ ವಯ್ಯ ಮಾಲೆ ಹಾಕೊಂಡು ಮೂಲೆಯಲ್ಲಿ ಕುಂತ್ಕೊಂಡು ಬಿಯರ್ ಕುಡಿತಾ ಇದ್ದಾನಲ್ಲ. ಮೊದ್ಲೆಲ್ಲ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂದ್ರೆ ಪುನರ್ವಸತಿ ಕೇಂದ್ರಗಳು ಇರ್ಲಿಲ್ಲ. ಆಗ ಅಯ್ಯಪ್ಪ ಮಾಲೆ ಅನ್ನೋದು ಚಟಗಳ ದಾಸರಿಗೆ ತಮ್ಮನ್ನ ತಾವು ಬದಲು ಮಾಡ್ಕೊಳ್ಳೋಕೆ ಒಂದು ಅತ್ಯದ್ಭುತವಾದ ಅವಕಾಶ ಆಗಿತ್ತು. ಮನುಷ್ಯ ಯಾವ್ದಕ್ಕೆ ಹೆದರ್ಲಿಲ್ಲ ಅಂದ್ರೂ ದೇವ್ರು ಅಂದಾಗ ಭಯ ಪಡ್ತಾನೆ ಅನ್ನೋ ಕಾರಣಕ್ಕೆ ದೊಡ್ಡವರು ಆ ದೇವರ ಹೆಸರಲ್ಲಿ ಜನಗಳನ್ನ ಸರಿದಾರಿಗೆ ತರೋ ಸಲುವಾಗಿ ಈ ರೀತಿ ಕಠಿಣವಾದ ವ್ರತಗಳನ್ನ ಆಚರಣೆಗಳನ್ನ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಈ ಮುಂಡೆವು ದೇವ್ರನ್ ಬಿಟ್ರು ದುಶ್ಚಟಗಳನ್ನ ಬಿಡಲ್ಲ ಅಂತ ಅಯ್ಯಪ್ಪನ್ ಮಾಲೆ ಹಾಕಿಸ್ಕೊಂಡು ಎಣ್ಣೆ ಸಿಗರೇಟ್ ಹೊಡಿತಾ ನಿಂತಿದಾರಲ್ಲ. ನೀವು ಉದಾರ ಆಗಲ್ಲ ಬಿಡಿ. ಅಯ್ಯಪ್ಪನ ಮಾಲೆ ಧರಿಸಿದಾಗ ಎಣ್ಣೆ ಸಿಗರೇಟ್ ಮುಟ್ಟೋದಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಆದ್ರೆ ಇದೇ ರೀತಿ ಮಾಲೆ ಹಾಕಿಸ್ಕೊಂಡಿರೋ ತುಂಬಾ ಜನ ಎಣ್ಣೆ ಸಿಗರೇಟು ಅಂತ ಕಾಮಿಡಿ ವಿಡಿಯೋಗಳನ್ನ ಮಾಡ್ಕೊಂಡು ನಿಂತಿದ್ದಾರೆ. ಸಾಮಾನ್ಯ ಜನ ಬಿಡಿ ಸ್ವಾಮಿ, ಸಿನಿಮಾಗಳಲ್ಲಿ ಇದನ್ನ ಕಾಮಿಡಿಗೆ ಬಳಸ್ಕೊಂಡಿದ್ದಾರೆ ಅನ್ನೋದೇ ಶಾಕಿಂಗ್ ವಿಚಾರ. ಅಯ್ಯಪ್ಪನ್ ಮಾಲೆ ಬಿಚ್ಚುತ್ತಿದ್ದಂಗೆ ವೈನ್ ಶಾಪ್ ಹೋಗೋಣ ಅಂತ ಇದು ಆಕ್ಚುಲಿ ಕಾಮಿಡಿ ಸೀನ್ ಅಂತ ಮಾಡಿದ್ದಾರೆ. ಆದ್ರೆ ಇದು ಇವತ್ತಿನ ಕಟು ವಾಸ್ತವ. ತುಂಬಾ ಜನ ಶಬರಿಮಲೆಗೆ ಹೋಗಿ ಮಾಲೆ ಬಿಚ್ಚಿಟ್ಟು ವಾಪಸ್ ಬರ್ತಿದ್ದಂಗೆ ಗುಂಡು ತುಂಡು ಅಂತ ಪಾರ್ಟಿಗಳನ್ನ ಮಾಡೋಕ್ ಶುರು ಮಾಡ್ತಾರೆ. ಅದ್ರ ಅರ್ಥ ಹೆಂಗಾಯ್ತು ಹೇಳಿ? ಎಷ್ಟೊತ್ತಿಗೆ ದಿನ ಬಿಚ್ಚಾಕ್ತಿವೋ, ಎಷ್ಟೊತ್ತಿಗೆ ನಾರ್ಮಲ್ ಜೀವನಕ್ಕೆ ಕಾಲಿಡ್ತೀವೋ ಅಂತ ಡೆಸ್ಪರೇಷನ್ ಇತ್ತು ಅಂತ ಆಯ್ತು. ಇವರಿಗೆ ಚಟಗಳನ್ನ ನಿಗ್ರಹಿಸೋಕ್ ಆಗ್ತಿಲ್ಲ, ಇವರ ಮನಸ್ಸು ಇವರ ಹತೋಟಿನಲ್ಲಿ ಇಲ್ಲ ಅಂದ್ಮೇಲೆ ಈ ಮಾಲೆ ಹಾಕಿ ವ್ರತ ಮಾಡಿ ಏನ್ ಯೂಸ್ ಆಯ್ತು? ಇನ್ನು ಇದಾದ್ಮೇಲೆ ಒಂದಷ್ಟು ಜನ ಶೋಕಿಲಾಲ್ಗಳು ಅಯ್ಯಪ್ಪನ ಮಾಲೆ ಹಾಕಿಸ್ಕೊಂಡು ಏನು ಪೋಸ್ಗಳು ಕೊಡ್ತಿದ್ದಾರೆ ನೋಡಿ. ಇವರಿಗೆಲ್ಲ ಅದ್ ಯಾವ ಗುರುಸ್ವಾಮಿಗಳು ಮಾರ್ಗದರ್ಶನ ನೀಡ್ತಿದಾರೋ ದೇವ್ರೇ ಬಲ್ಲ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಅಯ್ಯಪ್ಪನ ಮಾಲೆ ತೊಟ್ಟಾಗ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂದ್ರೆ ವಸ್ತುಗಳ ಮೇಲೆ ವ್ಯಾಮೋಹ ಇರೋದಾಗ್ಲಿ ಅಥವಾ ಬಾಹ್ಯ ಸೌಂದರ್ಯದ ಮೇಲೆ ಆಸಕ್ತಿ ಆಗ್ಲಿ ಇರೋ ಹಂಗಿಲ್ಲ. ಹಂಗಾಗಿನೇ ಅಯ್ಯಪ್ಪ ಮಾಲಾಧಾರಿಗಳು ಹೇರ್ ಕಟ್ ಮಾಡೋ ಹಂಗಿಲ್ಲ, ಮೀಸೆಗಡ್ಡ ಟ್ರಿಮ್ ಮಾಡೋ ಹಂಗಿಲ್ಲ, ಮೈ ಮೇಲೆ ವಾಚು, ಚೈನು, ಉಂಗ್ರ, ಓಲೆ ಇನ್ ಯಾವುದೇ ಅಲಂಕಾರಿತ ವಸ್ತುಗಳನ್ನ ಹಾಕೊಳ್ಳೋ ಹಂಗಿಲ್ಲ ಅಂತ ನಿಯಮಗಳಿದಾವೆ. ಮೊದಲೆಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಕನ್ನಡಿಯನ್ನ ಕೂಡ ನೋಡೋ ಹಂಗಿಲ್ಲ, ಅಷ್ಟು ಕಟ್ಟುನಿಟ್ಟಾದ ನಿಯಮ ಪಾಲನೆ ಮಾಡ್ತಿದ್ರಂತೆ. ಆದ್ರೆ ಇವ್ರುಗಳು ನೋಡಿ ಬ್ಯೂಟಿ ಪ್ಲಸ್ ಹಾಕೊಂಡು ರೀಲ್ಸ್ ಮಾಡೋದೇನು, ಬೈಕಲ್ಲಿ ಹೀರೋಗಳ ತರ ಬಿಲ್ಡಪ್ ತಗೊಳ್ಳೋದೇನು, ಗಾಗಲ್ಸ್ ಹಾಕೊಂಡು ಶೋಕಿ ಮಾಡೋದೇನು, ಬಾಡಿ ತೋರ್ಸೋದೇನು. ಇನ್ನು ಕೆಲವರು ಈ ಹೆಡ್ಫೋನ್ ಹಾಕೊಂಡು ಪೋಸ್ ಕೊಡೋ ಹೊಸ ಶೋಕಿ ಶುರು ಮಾಡ್ಕೊಂಡಿದ್ದಾರೆ. ಹೆಡ್ಫೋನ್ ಬಳಸೋದಿರ್ಲಿ, ಇವ್ರುಗಳು ಈ ಇಂಟರ್ನೆಟ್ ಮೊಬೈಲ್ ಅನ್ನೇ ಬಳಕೆ ಮಾಡಬಾರ್ದು. ಇವತ್ತಿನ ದಿನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, 10ರಲ್ಲಿ 3 ರೀಲ್ಸ್ ಗಳು ಅಶ್ಲೀಲತೆಯಿಂದ ಕೂಡಿರುತ್ತೆ. ಇನ್ನರ್ಧ ಗಲಾಟೆ, ಹೊಡೆದಾಟ, ಕಾಂಟ್ರವರ್ಸಿ ಅಂತ ನಕಾರಾತ್ಮಕ ವಿಷಯಗಳ ರೀಲ್ಸ್ ಗಳೇ ತುಂಬಿ ತುಳುಕ್ತಾ ಇರ್ತವೆ. ಸೊ ಮಾಲೆ ಹಾಕಿಸ್ಕೊಂಡು ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದು ಬಿಟ್ಟು ಇಂತ ಕೆಟ್ಟ ವಿಚಾರಗಳನ್ನ ನೋಡ್ತಿದ್ರೆ ಇವ್ರ ಮನಸ್ಸು ಹೆಂಗ್ ತಾನೇ ಶುದ್ಧಿ ಆಗುತ್ತೆ? ಅದ್ರಲ್ಲೂ ಅರೆ ಬರೆ ಬಟ್ಟೆ ಹಾಕಿರೋ ಹೆಣ್ಣು ಮಕ್ಕಳನ್ನ ನೋಡ್ತಿದ್ರೆ ಇವರ ಕಾಮದಾಸಕ್ತಿ ಕಡಿಮೆ ಹೆಂಗಾಗುತ್ತೆ? ಬ್ರಹ್ಮಚರ್ಯ ವ್ರತಕ್ಕೆ ಅರ್ಥ ಏನಿರುತ್ತೆ ಅಂತ. ಗುಡ್ ಕ್ವೆಶ್ಚನ್.
ಇಂಟೆಲಿಜೆಂಟ್ ಸರ್ ನೀವು. ಊಟ ಎಷ್ಟು ಮುಖ್ಯನೋ ನೋಟ ಕೂಡ ಅಷ್ಟೇ ಮುಖ್ಯ. ದೇಹಕ್ಕೆ ಸಾತ್ವಿಕ ಆಹಾರ ಕೊಟ್ರೆ ಸಾಲದು, ಮನಸ್ಸಿಗೆ ಸಾತ್ವಿಕ ವಿಚಾರಗಳನ್ನು ಕೊಡಬೇಕು. ಅದನ್ನೇ ಪಾಲನೆ ಮಾಡದೆ ಹೋದ್ಮೇಲೆ ಇವರೆಲ್ಲ ಮಾಲೆ ಹಾಕ್ಸಿ ಏನು ಪ್ರಯೋಜನ ಅಂತ. ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ಸೊ ಯಾಕೆ ನಮ್ಮ ಹಿರೀಕರು ಅಯ್ಯಪ್ಪ ಮಾಲೆಗೆ ಯಾವ ಬಣ್ಣದ ಬಟ್ಟೆ ಬೇಕಾದ್ರೂ ಹಾಕ್ಬೋದು ಅಂತ ಪರ್ಮಿಷನ್ ಕೊಡದೆ ಕೇವಲ ಕಪ್ಪು ಬಟ್ಟೆಯನ್ನೇ ಧರಿಸ್ಬೇಕು ಅಂತ ನಿಯಮ ಮಾಡಿದ್ದಾರೆ ಹೇಳಿ? ಕಪ್ಪು ಅಂದ್ರೆ ನಶ್ವರ, ಶೂನ್ಯ ಅಂತ, ಎಲ್ಲವನ್ನು ಬಿಡಬೇಕು ಅಂತ. ಮನುಷ್ಯನಿಗೆ ಬಣ್ಣದ ಮೇಲೆ ವ್ಯಾಮೋಹ ಇರಬಾರ್ದು, ಬಣ್ಣದ ಜಗತ್ತಿನಿಂದ ದೂರ ಇರಬೇಕು ಅಂತ. ಆದ್ರೆ ಈ ಹುಡುಗರು ಇದ್ರ ಅರ್ಥ ತಿಳ್ಕೊಳ್ಳದೆ ಮಾಲೆ ಹಾಕಿಸ್ಕೊಂಡು ಮೊಬೈಲು, ಇಂಟರ್ನೆಟ್, ರೀಲ್ಸು, ಡ್ಯಾನ್ಸು, ಕಾಮಿಡಿ ಅಂತ ಶೋಕಿಗಳು ಮಾಡ್ಕೊಂಡು ನಿಂತಿದ್ದಾರೆ. ಇನ್ನು ಕೆಲವರಂತೂ ಅಯ್ಯಪ್ಪನ ಮಾಲೆ ತೊಟ್ಟು ಜಿಮ್ ಮಾಡೋದನ್ನೇ ಒಂದು ರೀತಿ ಸ್ವಾಗ್ ಅನ್ಕೊಂಡಿದ್ದಾರೆ. ಇವನ್ ನೋಡಿ, ಇವನ್ ಮುಖದಲ್ಲಿ ಒಂದ್ ಸ್ವಲ್ಪನಾದ್ರೂ ಸಾತ್ವಿಕತೆ ಕಾಣ್ತಿದ್ಯಾ? ಅಹಂ ಅನ್ನೋದು ತುಂಬಿ ತುಳುಕ್ತಾ ಇದೆ. ಇನ್ನು ಇವನು ಫೋಟೋ ಶೂಟ್ ಮಾಡಿಸಿ ಪೋಸ್ ಗಳು ಕೊಡ್ತಿದ್ದಾನೆ. ಜಿಮ್ ಅನ್ನೋದು ಒಂದು ರೀತಿ ಡಿಸಿಪ್ಲಿನ್ಡ್ ಲೈಫ್. ಈ ರೀತಿ ಮೈಕಟ್ಟು ಬರ್ಸೋಕೆ ಸಿಕ್ಕಾಪಟ್ಟೆ ಪರಿಶ್ರಮ ಹಾಕಿರ್ತಾರೆ. ಅದ್ರ ಬಗ್ಗೆ ನಮ್ಗೆ ಅಗಾಧವಾದ ರೆಸ್ಪೆಕ್ಟ್ ಇದೆ, ಓಕೆ. ಆದ್ರೆ ಅಯ್ಯಪ್ಪನ ಮಾಲೆ ಹಾಕಿದಾಗ ಈ ರೀತಿ ರೀಲ್ಸ್ ಮಾಡೋದು, ಶೋ ಆಫ್ ಮಾಡೋದು, ಬಿಲ್ಡಪ್ಸ್ ತಗೋತಿರೋದು ನಾಟ್ ಓಕೆ. ಯಾಕಂದ್ರೆ ಈ ರೀತಿ ವಿಪರೀತವಾದ ಶಾರೀರಿಕ ಸೌಂದರ್ಯದ ಬಗ್ಗೆ ಗಮನ ಹರಿಸೋದು, ಫೋಟೋ ಶೂಟ್ ಮಾಡ್ಕೊಂಡು ಗ್ಲಾಮರ್ ಜಗತ್ತಿನ ಕಡೆ ಗಮನ ಹರಿಸೋದು ಅಯ್ಯಪ್ಪನ ಮಾಲೆಯ ಮೂಲ ನಿಯಮದ ಉಲ್ಲಂಘನೆ ಆದಂತೆ. ಆ ಮಾಲೆಗೆ ಅಗೌರವ ತೋರಿಸ್ತಂತೆ. ಅರ್ಥ ಆಯ್ತು ಅನ್ಸುತ್ತೆ. ಇವ್ರು ಬಿಡಿ, ಅಟ್ಲೀಸ್ಟ್ ಜಿಮ್ ನಲ್ಲಿ ವರ್ಕೌಟ್ ಮಾಡೋ ಫೋಟೋಸ್ಗಳು, ವಿಡಿಯೋಸ್ ಗಳನ್ನ ಹಾಕೊಂಡಿದ್ದಾರೆ. ಇನ್ನು ಕೆಲವರು ಮಾಡದೇ ಇರೋ ಹುಚ್ಚಾಟಗಳೇ ಇಲ್ಲ. ಕೆರೆಗಳಲ್ಲಿ, ನದಿಗಳಲ್ಲಿ ಪೆಟ್ರೋಲ್ ಸುರಿದು ಅಲ್ಲಿಗೆ ಬೆಂಕಿ ಹಚ್ಚಿ ಬಿಲ್ಡಪ್ಸ್ ರೀಲ್ಸ್ ಗಳನ್ನ ಮಾಡಿದ್ದಾರೆ. ಅಲ್ಲ, ಮಲಿನ ಆಗಿರೋ ಇವರ ಮನಸ್ಸು ದೇಹನ ಶುದ್ಧ ಮಾಡ್ಕೊಳ್ರಯ್ಯ ಅಂದ್ರೆ ಅದನ್ನು ಮಾಡ್ಕೊಳ್ದೆ ಬದಲಾಗಿ ಪರಿಸರವನ್ನೇ ಮಲಿನ ಮಾಡ್ತಿದಾರಲ್ಲ. ಒಬ್ರಲ್ಲ ಇಬ್ರಲ್ಲ, ತುಂಬಾ ಜನ ಈ ರೀತಿ ವಿಡಿಯೋಗಳನ್ನ ಮಾಡಿದ್ದಾರೆ. ಅಂಡ್ ಈ ವಿಡಿಯೋಗಳಿಗೆ ಮಿಲಿಯನ್ ಗಟ್ಲೆ ವ್ಯೂಸ್ ಕೂಡ ಬಂದಿದೆ. ಆಕ್ಚುಲಿ ಸ್ಥಳೀಯ ಸರ್ಕಾರಗಳು ಇವ್ರ ಮೇಲೆಲ್ಲ ಕಠಿಣವಾದ ಕ್ರಮ ತಗೋಬೇಕಾಗುತ್ತೆ. ಈ ರೀತಿ ನೈಸರ್ಗಿಕ ಜಲಮೂಲಗಳಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಅಲ್ಲಿನ ಜಲಚರಗಳಿಗೆ ತೊಂದರೆ ಮಾಡಿರೋದಕ್ಕೆ ಒಂದು ಡೇಂಜರಸ್ ಆಕ್ಟಿವಿಟಿಯನ್ನ ಈ ರೀತಿ ಜಾಲತಾಣಗಳಲ್ಲಿ ಹಾಕಿ ಬೇರೆಯವರಿಗೆ ಉತ್ತೇಜನ ಕೊಡ್ತಿರೋದಕ್ಕೆ ಇವರಿಗೆಲ್ಲ ಕಾನೂನಿನ ಅಡಿಯಲ್ಲಿ ಸರ್ ಯಾಕೆ ಪಾಠ ಕಲಿಸಬೇಕಾಗುತ್ತೆ? ನೆಕ್ಸ್ಟ್ ಟೈಮ್ ನೀನ್ ಏನಾರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ, ಹುಷಾರಲ್ಲಿ. ಇನ್ನು ಈ ವಿಡಿಯೋ ನೋಡ್ರಪ್ಪ. ಕೇರಳಕ್ಕೆ ಬಂದ್ಬಿಟ್ಟು ನೋಡ್ಕೊಂಡ್ರಿ ಈ ರೈಸು 100 ರೂಪಾಯಿ ಅಂತೆ. ಅವನ ಅಕ್ಕ ನಿನ್ ಚಟ್ನಿ ಐತೆ, ಚಟ್ನಿ ಹಾಕಲ್ವಂತೆ. ನೋಡಿದ್ರಲ್ಲ, ಅಯ್ಯಪ್ಪನ ಮಾಲೆ ಹಾಕಿಸ್ಕೊಂಡಿರೋ ಪುಣ್ಯಾತ್ಮನ ಬಾಯಲ್ಲಿ ಬರ್ತಿರೋ ಮಾತುಗಳಿವು. ಶಾಂತಂ ಪಾಪಂ ಶಾಂತಂ ಪಾಪಂ. ಅಯ್ಯಪ್ಪ ಮಾಲಾಧಾರಿಗಳು ಅತಿಯಾಗಿ ಮಾತಾಡಬಾರ್ದು, ಮಾತು ಮಿತವಾಗಿರ್ಬೇಕು, ಹಿತವಾಗಿರ್ಬೇಕು, ಪ್ರತಿಯೊಬ್ಬರನ್ನು ಸ್ವಾಮಿ ಅಂತ ಸಂಬೋಧನೆ ಮಾಡಬೇಕು, ಕೆಟ್ಟ ಪದಗಳನ್ನ ಮಾತಾಡೋದಲ್ಲ, ಯೋಚನೆ ಕೂಡ ಮಾಡಬಾರ್ದು ಅಂತೆಲ್ಲ ನಿಯಮಗಳಿದಾವೆ. ಆದ್ರೆ ಈ ಪುಣ್ಯಾತ್ಮ ಕೇವಲ ಒಂದು ಚಟ್ನಿ ವಿಚಾರಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ. ಈ ರೈಸು 100 ರೂಪಾಯಿ ಅಂತೆ. ಅವನ ಅಕ್ಕ ನಿನ್ ಚಟ್ನಿ ಐತೆ, ಚಟ್ನಿ ಹಾಕಲ್ವಂತೆ. ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಇವನ್ ಒಬ್ನೇ ಅಲ್ಲ, ಇನ್ನು ತುಂಬಾ ಜನ ಅಯ್ಯಪ್ಪ ಮಾಲಾಧಾರಿಗಳು ಅನೇಕ ವಿಚಾರಗಳಿಗೆ ಜೋರು ಗಲಾಟೆ ಮಾಡೋದನ್ನ ನೋಡಿರ್ತೀರಾ ಅನ್ಕೋತೀನಿ. ಸ್ವಾಮಿ, ಚಿರತೆಗಳು ಬಂದು ಊರಿಂದ ಸ್ವಾಮಿ ನಮ್ಮ ಅಣ್ಣ ಮಗು ತಿಳ್ಕೊಳ್ಳೋದು ಅವಾಗೇ ಕೊಟ್ರಿ ಸ್ವಾಮಿ ನೀವು. ಇಂದು ಸ್ವಾಮಿ ಅಯ್ಯಪ್ಪ ಮಾಲೆ ಧರಿಸಿರೋ ಇವರಿಗೆ ಅತಿ ಮುಖ್ಯವಾಗಿ ಇರಬೇಕಾಗಿದ್ದು ತಾಳ್ಮೆ. ಕ್ರೋಧ ಅನ್ನೋದು ಇವ್ರಿಗೆ ಬರಲೇಬಾರದು, ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು. ಇದೇ ಕಾರಣಕ್ಕೆ ಅಲ್ವೇ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು, ಉಪ್ಪು ಖಾರ ಹುಳಿ ತಿನ್ಬಾರ್ದು, ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರ್ ಸ್ನಾನ ಮಾಡಬೇಕು, ಎಲ್ಲರನ್ನು ಸ್ವಾಮಿ ಅಂತ ಗೌರವದಿಂದ ಮಾತಾಡಿಸ್ಬೇಕು ಅನ್ನೋ ನಿಯಮ ಮಾಡಿರೋದು. ಆದ್ರೆ ಈ ಮಾಲಾಧಾರಿಗಳು ಆಕ್ರೋಶದಿಂದ ಜಗಳ ಮಾಡ್ತಿರೋದು, ವಾಗ್ವಾದ ಕಿಳಿತಿರೋದನ್ನ ನೋಡಿದ್ರೆ ಇವರು ಇಷ್ಟು ದಿನ ವ್ರತ ಮಾಡಿದ್ರ ಪ್ರಯೋಜನ ಏನು ಅನ್ನೋ ಪ್ರಶ್ನೆ ಕಾಡ್ತಿದೆ. ಇದೇ ಕಾರಣಕ್ಕೇನೆ ತುಂಬಾ ಜನ ಗುರುಸ್ವಾಮಿಗಳು ಅಯ್ಯಪ್ಪ ಮಾಲೆಯನ್ನ 48 ದಿನ ಕಾಲ ಹಾಕಿದ್ರೆ ಮಾತ್ರ ಆದ್ರೂ ಫಲ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ ಅಂತ ಹೇಳೋದು. 48 ದಿನಗಳ ಕಾಲ ವ್ರತ ಮಾಡಿದ್ರೆ ಮಾತ್ರ ಮಾಲೆ ಹಾಕ್ತೀನಿ, ಇಲ್ಲ ಅಂತಂದ್ರೆ ಮಾಲೆ ಹಾಕೊಂಡು. ಯಾಕಂದ್ರೆ ಈ 10 ದಿನ 11 ದಿನ 20 ದಿನ ಪಿಕ್ನಿಕ್ ಹೋಗೋರಪ್ಪ. ಇದು ಪಿಕ್ನಿಕ್ ಹೋಗ್ತಾರೆ ಎಲ್ಲರೂ, ಕರಿ ಬಟ್ಟೆ ಹಾಕೊಂಡು ಒಂದು ಮಾಲೆ ಹಾಕೊಂಡು ಒಂದು 10 ದಿವಸ 11 ದಿವಸ ವ್ರತ ಮಾಡ್ಲಿಕ್ಕೆ ಎಷ್ಟೊತ್ತಾಗುತ್ತೆ? ಎಲ್ಲರೂ ಮಾಡಬಹುದು. ಯೋಗಿಕ್ ಸೈನ್ಸ್ ಪ್ರಕಾರ ಒಬ್ಬ ಮನುಷ್ಯ ತನ್ನ ಹಳೆಯ ಹವ್ಯಾಸಗಳನ್ನ ಸಂಪೂರ್ಣವಾಗಿ ಬಿಟ್ಟು ಹೊಸ ಹವ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು ಅಂದ್ರೆ 48 ದಿನಗಳ ಕಾಲ ಬೇಕಾಗುತ್ತಂತೆ. ಅಂದ್ರೆ ಒಂದು ಮಂಡಲ ಅಂತ ಹೇಳ್ತಾರೆ. 48 ದಿನ ಒಂದು ಮಂಡಲ ಕಾಲ ವ್ರತವನ್ನ ನಿಯಮ ನಿಷ್ಠೆಯಿಂದ ಏನು ಆಚರಣೆ ಮಾಡ್ತೀರಾ, ನಿಮಗೆ ಆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ.
ವ್ರತ ಇರದೆ ದೀಕ್ಷೆ ಅನ್ನೋದಿರದೆ 48 ದಿನಗಳು ಮಾಡಬೇಕು ಅಂತ. ಇದಕ್ಕೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಶಬರಿಮಲೆಗೆ ಹೋಗಿ ಬಂದು ಪತ್ನಿಯನ್ನ ಪಾಪಿ ಪತಿ ಕೊಲೆಗೈದಂತಹ ಘಟನೆ ನಡೆದಿದೆ. ಆಕ್ಚುಲಿ ಈ ಮನುಷ್ಯ 48 ದಿನಗಳ ಕಠಿಣ ವ್ರತ ಮಾಡಿದ್ರೆ ಮೋಸ್ಟ್ಲಿ ಈ ಘಟನೆ ನಡೀತಾನೆ ಇರ್ಲಿಲ್ಲ. ಈತ ಜೈಲ್ ಸೇರೋ ಪರಿಸ್ಥಿತಿ ಕೂಡ ಬರ್ತಿರ್ಲಿಲ್ಲ. ಬದಲಾಗಿ ಈ ಸನ್ನಿವೇಶವನ್ನ ಇವನು ಬೇರೆ ರೀತಿ ಹ್ಯಾಂಡಲ್ ಮಾಡಿ ಇರ್ತಿದ್ದ. ಇವನ ಬದುಕು ಇನ್ನು ಚೆನ್ನಾಗಿರ್ತಿತ್ತು. ಕನ್ನಡದ ಬಾವುಟದ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರೀತಿ ಇದೆ, ಗೌರವ ಇದೆ, ಕಿಚ್ಚಿದೆ. ನಮ್ಮ ಬಾವುಟಕ್ಕೆ ಯಾರಾದ್ರೂ ಅವಮಾನ ಮಾಡಿದ್ರೆ ನಮ್ಗೆ ಆಕ್ರೋಶ ಬಂದೇ ಬರುತ್ತೆ. ಆದ್ರೆ ಈಗ ಅಯ್ಯಪ್ಪನ ಮಾಲೆ ವಿಚಾರಕ್ಕೆ ಬರೋಣ. ಅಯ್ಯಪ್ಪನ ಮಾಲೆ ದೀಕ್ಷೆ ಕನ್ನಡಿಗರಿಗೂ ಒಂದೇ, ತಮಿಳರಿಗೂ ಒಂದೇ, ಕೇರಳದವರಿಗೂ ಒಂದೇ, ಯಾವ ರಾಜ್ಯದವನಾದ್ರೂ ಯಾವ ದೇಶದವನಾದ್ರೂ ಎಲ್ರಿಗೂ ಒಂದೇ. ಮೊಟ್ಟ ಮೊದಲನೇದಾಗಿ ಅಯ್ಯಪ್ಪನ ಮಾಲಾಧಾರಿಗಳು ತಮ್ಮ ಸ್ವಂತ ಹೆಸರುಗಳನ್ನೇ ಕರ್ಕೊಳ್ಳೋ ಹಂಗಿಲ್ಲ. ಎಲ್ರು ಎಲ್ಲರನ್ನ ಸ್ವಾಮಿ ಅಂತಲೇ ಸಂಬೋಧನೆ ಮಾಡಬೇಕು. ಸೊ ಅದರ ಮೂಲ ಅರ್ಥ ಮಾಲೆ ಧರಿಸಿದ ಮರುಕ್ಷಣದಿಂದ ನಮಗಿದ್ದ ಎಲ್ಲ ಐಡೆಂಟಿಟಿಗಳನ್ನ ಮರೆತು ಎಲ್ರು ಒಂದೇ, ಎಲ್ರು ಸಮಾನರು ಅನ್ನೋ ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು ಅನ್ನೋದು. ಅಯ್ಯಪ್ಪ ಮಾಲೆ ಹಾಕಿದ ಮೇಲೆ ಬಡವ ಶ್ರೀಮಂತ, ಮೇಲು ಕೀಳು, ಹಿರಿಯ ಕಿರಿಯ, ಮೇಲ್ಜಾತಿ ಕೀಳ್ಜಾತಿ, ಕನ್ನಡಿಗ ತಮಿಳಿಗ ಮಲಯಾಳಿ ಇದೆಲ್ಲವನ್ನು ಬಿಟ್ಟು ಕೇವಲ ಒಬ್ಬ ಸ್ವಾಮಿಯಾಗಿ ಇರ್ಬೇಕಾಗತ್ತೆ. ಸಮಾನತೆ ಏಕತೆಯನ್ನ ಸಾರ್ಬೇಕಾಗತ್ತೆ. ಆದ್ರೆ ಇವ್ರುಗಳು ಅಯ್ಯಪ್ಪನ ಮಾಲೆ ತೊಟ್ಟು ಈ ರೀತಿ ಜಗಳಗಳನ್ನ ಮಾಡ್ಕೊಳ್ಳೋದು, ಇನ್ನೂ ಹೆಚ್ಚೆಚ್ಚು ಮಾಡಿ ಅಂತ ಜನರಿಗೆ ಉತ್ತೇಜನ ಕೊಡೋದು ಅಯ್ಯಪ್ಪನ ಮಾಲೆಗೆ ಇವ್ರು ತೋರಿಸ್ತಿರೋ ಅಗೌರವ. ಇತ್ತೀಚೆಗೆ ಈ ಅಯ್ಯಪ್ಪ ಮಾಲೆಯ ಪದ್ಧತಿ ಆಚರಣೆ ಎಲ್ಲ ಒಂದ್ ರೀತಿ ಜಾತ್ರೆ ಆಗೋಗ್ತಿದೆ. ಅದರ ಮೂಲ ಉದ್ದೇಶನೇ ಮರ್ತು ಲಿಟ್ರಲಿ ಸರ್ಕಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಯರ್ ಬಾಟಲ್ ಗಳನ್ನ ಹೊಡೆದು ಅದ್ರ ಮೇಲೆ ನಡೆಯೋದಂತೆ, ಕುದಿತಾ ಇರೋ ಎಣ್ಣೆನಲ್ಲಿ ಕೈ ಅಜ್ಜೋದಂತೆ, ಸಾಲದಕ್ಕೆ ಮಗುನು ಅಜ್ಜೋದಂತೆ, ಹುಚ್ಚು ಬಂದಂತೆ ಕುಣಿಯೋದಂತೆ, ತಮ್ಮ ಮೈ ಮೇಲೆ ದೇವ್ರು ಬಂದಿದೆ ಅಂತ ಬಿದ್ದು ಒದ್ದಾಡೋದಂತೆ. ಇದೆಲ್ಲ ಮುಂಚೆ ಇರ್ಲಿಲ್ಲ. ಈಗ ಶುರುವಾಗಿರೋ ಹೊಸ ಹೊಸ ಶೋಕಿಗಳು. ಎಲ್ಲವನ್ನೂ ಬಿಟ್ಟು ತಾನು ಶೂನ್ಯ, ತಾನು ಸಾಮಾನ್ಯ ಅಂತ ಬದುಕೋದ್ ಕಲೀಲಿ ಅಂತ ಮಾಲೆ ಹಾಕ್ಸಿದ್ರೆ ಇವರು ಅದೇ ಮಾಲೆ ಹಾಕೊಂಡು ತಮಗೆ ಸೂಪರ್ ಪವರ್ ಇದೆ, ತಾವು ಎಲ್ರಿಗಿಂತ ವಿಶೇಷ, ತಾನೇ ದೇವ್ರು ಅಂತ ಹುಚ್ಚಾಟಗಳನ್ನ ಆಡ್ತಿದ್ದಾರೆ. ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ಸರಳತೆಯನ್ನ ಕಲೀರಿ ಅಂತ ಮಾಲೆ ಹಾಕ್ಸಿದ್ರೆ ದುರಳತೆಯನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಏನ್ ಕಾಲ ಬಂತಪ್ಪ ದೇವ್ರೇ. ಇನ್ನು ಫೈನಲ್ ಆಗಿ ಮಾಲೆ ತೆಗೆದ ನಂತರ ತುಂಬಾ ಜನ ತಮ್ಮ ವಸ್ತ್ರಗಳನ್ನ, ಮಾಲೆಗಳನ್ನ ಕೆರೆಗಳಲ್ಲಿ, ನದಿಗಳಲ್ಲಿ ಬಿಡೋದ್ ನೋಡಿರ್ತೀರ. ಆಕ್ಚುಲಿ ಎಷ್ಟೋ ಜನ ಗುರುಸ್ವಾಮಿಗಳು ಈ ರೀತಿ ಮಾಡೋದು ತಪ್ಪು. ಬದಲಾಗಿ ಆ ಬಟ್ಟೆಗಳನ್ನೇ, ಮಾಲೆಗಳನ್ನೇ ಪ್ರತಿ ವರ್ಷ ಬಳಸಿ ನದಿಗಳನ್ನ ಕಲುಷಿತ ಮಾಡಬೇಡಿ ಅಂತ ಒತ್ತಿ ಒತ್ತಿ ಹೇಳಿದ್ರು. ಕೆಲವೊಂದಷ್ಟು ಜನ ಅಜ್ಞಾನಿಗಳು ಇದೇ ತಪ್ಪನ್ ಮಾಡ್ತಿದ್ದಾರೆ. ತಮ್ಮ ಪಾಪ ಕರ್ಮಗಳನ್ನ ಕಳ್ಕೋಬೇಕು ಅಂದ್ರೆ ಈ ಬಟ್ಟೆಗಳನ್ನ, ಮಾಲೆಗಳನ್ನ ನೀರಿಗೆ ಬಿಸಾಡ್ಬೇಕು ಅನ್ನೋದು ಇಂಥವರ ನಂಬಿಕೆ. ಆದ್ರೆ ಹಿಂಗ್ ಮಾಡೋದ್ರಿಂದ ಇವ್ರ ಕರ್ಮ ಕಳಿಯೋದಿಲ್ಲ, ಇನ್ನಷ್ಟು ಪಾಪಗಳು ಹೆಚ್ಚಾಗತ್ತೆ. ಈಗೆಲ್ಲ ಇನ್ನರ್ ಇಂಜಿನಿಯರಿಂಗು, ಆರ್ಟ್ ಆಫ್ ಲಿವಿಂಗ್ ಮೂಲಕ ಜನರು ತಮ್ಮ ಮನಸ್ಸನ್ನ ಶುದ್ಧಗೊಳಿಸ್ಕೊಳ್ಳೋ ಬಗ್ಗೆ, ಮಾನಸಿಕ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಳೋ ಬಗ್ಗೆ ತಿಳ್ಕೊತಿದ್ದಾರೆ. ಫಾರಿನ್ ಆಥರ್ಸ್ ಬರ್ದಿರೋ ಮ್ಯಾನಿಫೆಸ್ಟೇಷನ್, ಡಿಟಾಕ್ಸಿಫಿಕೇಶನ್, ಅಟಾಮಿಕ್ ಹ್ಯಾಬಿಟ್ಸ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈ ಪುಸ್ತಕಗಳನ್ನೆಲ್ಲ ಓದಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ತುಂಬಾ ಸಂತೋಷ. ಆದ್ರೆ ಶತಮಾನಗಳ ಹಿಂದೆನೆ ಸೈನ್ಸ್ ಅನ್ನ ಈ ರೀತಿ ಆಚರಣೆ ಮುಖಾಂತರ ನಮ್ಮ ಹಿರಿಕರು ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಮನುಷ್ಯ ತನ್ನನ್ನ ತಾನು ಸಕಾರಾತ್ಮಕವಾಗಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಒಂದು ಅತ್ಯುತ್ತಮ ಮಾರ್ಗನ ತೋರಿಸ್ಕೊಟ್ಟಿದ್ದಾರೆ. ಬಟ್ ಈ ಕೆಲವೊಂದಷ್ಟು ಜನ ಅಜ್ಞಾನಿಗಳು ಇದನ್ನ ಪಾಲನೆ ಮಾಡಿ ತಮ್ಮ ಜೀವನ ಬದಲಾಯಿಸ್ಕೊಳ್ರಿ ಅಂದ್ರೆ ನಮ್ಮ ಆಚಾರ ವಿಚಾರಗಳನ್ನೇ ಬದಲು ಮಾಡಿ ಅದರ ಅರ್ಥಗಳನ್ನೇ ಅನರ್ಥ ಮಾಡಿ ಅಪಹಾಸ್ಯಕ್ಕೀಡು ಮಾಡ್ತಾ ಇರೋದು ದೊಡ್ಡ ವಿಪರ್ಯಾಸ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. Hey!